ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸರ್ಪದೋಷ ಎಂದರೇನು, ಗ್ರಹಗತಿಗಳಿಂದ ಹೇಗೆ ಸರ್ಪದೋಷ ಜಾತಕದಲ್ಲಿ ಇರುತ್ತೆ, ಹಾಗೆ ಗ್ರಹಗಳು ಯಾವ ಸ್ಥಾನಮಾನದಲ್ಲಿದ್ದರೆ ಸರ್ಪದೋಷ ಮನುಷ್ಯನ ಮೇಲೆ ಆವರಿಸಿಕೊಳ್ಳುತ್ತೆ, ಹಾಗೆ ಮನುಷ್ಯನಿಂದ ಸರ್ಪದೋಷ ಬರುತ್ತಾ, ಪೂರ್ವಜಿಕರು ಮಾಡದಂತ ಕೆಲವೊಂದು ಅವಘಡಗಳು ಅಥವಾ ಕೆಲವೊಂದು ಸರ್ಪ ಆಹುತಿಗಳನ್ನ ಏನಾದರೂ ಪೂರ್ವಜಿಕರು ಅಥವಾ ಸರ್ಪ ಸ್ಥಾನನ ಭಂಗ ಮಾಡಿದ್ರೆ ಅವಾಗಲೂ ಕೂಡ ಆ ಜಾತಕದಲ್ಲಿರುವಂತಹ ವ್ಯಕ್ತಿಗಳಿಗೆ ಮತ್ತೆ ಆ ಕುಟುಂಬಸ್ಥರಿಗೆ ಸರ್ಪದೋಷ ಅಂದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಂದ್ಮೇಲೆ ಈ ಮನುಷ್ಯನಿಂದ ಬಂದಂತಹ ಸರ್ಪದೋಷನ ಹೇಗೆ ಪರಿಹಾರ ಮಾಡ್ಕೋಬಹುದು, ಜಾತಕದಲ್ಲಿರುವಂತಹ ಸರ್ಪದೋಷಗಳನ್ನ ನಾವು ಹೇಗೆ ಪರಿಹಾರ ಮಾಡ್ಕೋಬಹುದು, ಇದು ಹೇಗೆ ಬಂದಾಗ ಮನುಷ್ಯನಿಗೆ ಆಗುವಂತಹ ತೊಂದರೆ ತಾಪತ್ರಗಳೇನು, ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸರ್ಪದೋಷ ಎಂದರೇನು? ವೀಕ್ಷಕರೇ, ಪ್ರಥಮವಾಗಿ ಈ ಸರ್ಪದೋಷ, ಕಾಳ ಸರ್ಪದೋಷ ಜಾತಕದಲ್ಲಿ ಹೇಗೆ ಬರುತ್ತೆ ನೋಡಿ. ಜಾತಕದಲ್ಲಿ ಸರ್ಪದೋಷ ಬರಬೇಕಂದ್ರೆ ಯಾವ ವ್ಯಕ್ತಿಯ ಜಾತಕದಲ್ಲಿ ರಾಹು ಹಾಗೂ ಕೇತು ಗ್ರಹಗಳ ಮಧ್ಯೆ ರವಿ ಚಂದ್ರ ಗ್ರಹಗಳು ಸೇರಿ 7 ಗ್ರಹಗಳು ತಟಸ್ಥವಾಗಿರ್ತಾವೋ, ಅಂದ್ರೆ ರಾಹು ಮತ್ತು ಕೇತು ಗ್ರಹಗಳ ಮಧ್ಯೆ 7 ಗ್ರಹಗಳು ಬಂದಿಯಾಗಿದ್ದರೆ ಆ ಜಾತಕದಾರಿಗೆ ಸರ್ಪದೋಷ ಇದೆ ಅಂತ ಅರ್ಥ. ಅಂದ್ರೆ ಆ ವ್ಯಕ್ತಿಗೆ ಸರ್ಪದೋಷ ಇದೆ. ಹಾಗಾದ್ಮೇಲೆ ಕಾಳ ಸರ್ಪದೋಷನು ಅಂತ ಹೇಳ್ತೀವಿ ಅದನ್ನ ನೋಡಿ. ಈ ಕಾಳ ಸರ್ಪದೋಷ ಬಂದಾಗ ಅವನ ಮೇಲಾಗುವಂತಹ ತೊಂದರೆ ತಾಪತ್ರಗಳೇನು ನೋಡಿ. ಪ್ರಥಮವಾಗಿ ಹೇಳ್ತೀನಿ, ಕಾಳ ಸರ್ಪದೋಷ 7 ಗ್ರಹಗಳನ್ನ ರಾಹು ಕೇತುಗಳೇನಾದ್ರೂ ಬಂದಿ ಮಾಡಿದಾಗ, ಕಾಳ ಸರ್ಪದೋಷ ಬಂದಾಗ ಮದುವೆ ವಿಚಾರದಲ್ಲಿ ಕಂಕಣ ದೋಷದಿಂದ ನರಳಬೇಕಾಗ್ತದೆ, ಸಂತಾನದ ಸಮಸ್ಯೆಯಿಂದ ಬಳಲ್ತಾರೆ, ವಿದ್ಯೆಯಲ್ಲಿ ತೊಂದರೆ ಆಗ್ತದೆ, ಉದ್ಯೋಗದಲ್ಲಿ ತೊಂದರೆ ಆಗ್ತದೆ, ಅನಾರೋಗ್ಯ ಪೀಡಿತರಾಗುವಂತಹ ಲಕ್ಷಣಗಳು ಬರ್ತದೆ, ಬರೀ ನರಳಾಟ ಜಾಸ್ತಿ ಆಗ್ತದೆ, ಕಿರಿಕಿರಿ ಜಾಸ್ತಿ ಆಗ್ತದೆ, ಸಂಪತ್ತು ಐಶ್ವರ್ಯ ಇದ್ರೆ ಹಾಳಾಗುತ್ತೆ. ಇದು ಕಾಳ ಸರ್ಪದೋಷದಲ್ಲಿರುವಂತಹ ಸಮಸ್ಯೆಗಳು. ಯಾವ ವ್ಯಕ್ತಿಗೆ ಆಗಲಿ ಕಾಳಸರ್ಪ ದೋಷ ಇದೆ ಅಂದಿದ ಕೂಡಲೇ ಈ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವನ ಜೀವನದಲ್ಲಿ ಕಾಡಾಟ ಆಗ್ತಾ ಇರ್ತದೆ. ಇನ್ನೊಂದು ಘಟಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಸೇಮ್ ಈ ಘಟಕಾಳ ಸರ್ಪದೋಷನು ಬಹಳ ವಿಕೃತವಾಗಿ ತೊಂದರೆ ಕೊಡುತ್ತೆ ಮನುಷ್ಯನ ಮೇಲೆ. ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಮಧ್ಯೆ ರವಿಚಂದ್ರರೊಡನೆ 6 ಗ್ರಹಗಳು ಮಾತ್ರ ಸ್ಥಿತವಾಗಿದ್ದು, ರಾಹು ಮತ್ತು ಕೇತುವಿನ ಜೊತೆ 6 ಗ್ರಹಗಳು ಸ್ಥಿತವಾಗಿದ್ದು ಅಂದ್ರೆ ಬಂದಿಯಾಗಿದ್ದು, ಒಂದು ಪಾಪಗ್ರಹಗಳು ಮಾತ್ರ, ಒಂದೇ ಒಂದು ಪಾಪಗ್ರಹ ಮಾತ್ರ ಹೊರಗಿದ್ರೆ ಅದನ್ನ ಘಟಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಅವಾಗಲೂ ಕೂಡ ಇದೇ ತರ ಸಮಸ್ಯೆಗಳು ಶುರು ಆಗ್ತದೆ. ಆದ್ರೆ ಈ ಸರ್ಪದೋಷ, ಕಾಳ ಸರ್ಪದೋಷ, ಘಟಕಾಳ ಸರ್ಪದೋಷಕ್ಕೆ ಕಾಳ ಸರ್ಪ ಶಾಂತಿ ಹೋಮಗಳನ್ನ ಮಾಡಿಸ್ಕೊಂಡು ಪರಿಹಾರ ತಗೊಂತಾರೆ. ಜಾತಕದ ವಿಮರ್ಶೆ ಮಾಡಿ ಇದ್ರೆ ಅದಕ್ಕೆ ಪರಿಹಾರ ಸೂಕ್ಷ್ಮವಾಗಿ ಕಾಳಸರ್ಪ ದೋಷ, ಕಾಳಸರ್ಪ ಶಾಂತಿ ಹೋಮನ ಮಾಡೇ ಪರಿಹಾರ ಮಾಡ್ಕೋಬೇಕು. ಶಾಂತಿ ಹೋಮಗಳಿಂದ, ಸರ್ಪ ಶಾಂತಿ ಹೋಮಗಳಿಂದ ಮಾತ್ರ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗ್ತದೆ. ಇನ್ನು ಜಾತಕದಲ್ಲಿ ಸರ್ಪದೋಷ ಹೇಗೆ ಬರುತ್ತೆ ಅಂತ ನಾವು ತಿಳ್ಕೊಂಡು, ಈಗ ಮನುಷ್ಯನಿಂದ ಹೇಗೆ ಬರುತ್ತದೆ, ಮನುಷ್ಯನಿಂದ, ಪೂರ್ವಜಕರಿಂದ, ಅನುವಂಶಿಕರಿಂದ ಹೇಗೆ ಕಾಳ ಸರ್ಪದೋಷ ಅಥವಾ ಸರ್ಪದೋಷ ಹೇಗೆ ಬರುತ್ತೆ ಅಂದ್ರೆ, ಪ್ರಥಮವಾಗಿ ಯಾವ ವ್ಯಕ್ತಿ ವಂಶಸ್ಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸರ್ಪದ ಸಾವಿಗೆ ಕಾರಣಕರ್ತರಾಗಿದ್ದರೆ ಆ ಸರ್ಪ ಶಾಪಕ್ಕೆ ಗುರಿ ಆಗ್ತಾರೆ, ಆ ಸರ್ಪ ದೋಷ ಅವ್ರ ಕುಟುಂಬಕ್ಕೆ ಅಂಟಿಕೊಳ್ಳುತ್ತದೆ. ಹಾಗೆಯೇ ಈ ತಂದೆ, ತಾತ, ಮುತ್ತಾತ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮಂದಿರು ಗೊತ್ತಿಲ್ಲದೇನೆ ಕೆಲವೊಂದು ಅವಘಡಗಳಲ್ಲಿ ಏನಾದರೂ ಸರ್ಪಕ್ಕೆ ಅಥವಾ ರಕ್ತ ಸಂಬಂಧಿಕರೇನಾದರೂ ಕೆಲವೊಂದು ಅವಘಡಗಳಲ್ಲಿ ಸರ್ಪನ ಕೊಂದು ಬಿಟ್ರೆ ಅಥವಾ ಸರ್ಪನ ನಾಗನ ಏನಾದರೂ ಅವರು ಮಾರಣಾಂತಿಕವಾಗಿ ತೊಂದರೆ ಕೊಟ್ರೆ ಅವಾಗ ಏನಾಗ್ತದೆ, ಅದ್ರ ನರಳಾಟದಿಂದ ಆ ಕುಟುಂಬಸ್ಥರಿಗೆ ಸರ್ಪದೋಷಕ್ಕೆ ಈಡಾಗ್ತಾರೆ. ನೋಡಿ, ಈ ಸರ್ಪದೋಷ ಬಂದಿದ್ದ ಕೂಡಲೇ ಮೂಲವಾಗಿ ಆರೋಗ್ಯ, ಹಾಗೆ ಸಂತಾನ, ಹಾಗೆ ಕಂಕಣ, ಈ 3 ವಿಚಾರ ಅಂದ್ರೆ ಮದುವೆ, ಆರೋಗ್ಯ, ಸಂತಾನ, ಇದು ನಷ್ಟ ಆಗ್ತಾ ಇರ್ತದೆ. ಬೇಕಾದ್ರೆ ನೀವು ತಿಳ್ಕೊಂಡು ಯೋಚನೆ ಮಾಡಿ ಅಥವಾ ಅವ್ರ ಬಗ್ಗೆ ವಿಮರ್ಶೆ ಮಾಡಿ ನೋಡಿ. ಸರ್ಪದೋಷಕ್ಕೆ ಈಡಾದವ್ರಿಗೆ ಈ ಸಮಸ್ಯೆಗಳು ಬಂದೇ ಬರ್ತಾ ಇರುತ್ತೆ. ಇನ್ನು ಈ ತಂದೆ ತಾಯಿ ಇರುವಂತಹ ವ್ಯಕ್ತಿಗಳು ಈ ಸರ್ಪದೋಷನ ಪರಿಹಾರ ಮಾಡ್ಕೋಬೇಕಂದ್ರೆ ಸರ್ಪ ಸಂಸ್ಕಾರನೇ ಮಾಡಬೇಕು. ಆದರೆ ಸರ್ಪ ಸಂಸ್ಕಾರ ಮಾಡುವಂತಹ ವ್ಯಕ್ತಿಗಳು, ತಂದೆ ತಾಯಿ ಇರೋರು ಸರ್ಪ ಸಂಸ್ಕಾರ ಮಾಡಬಾರದು. ಹಿರಿಕರನ್ನ ಕುಣಿಸಿ
ಸರ್ಪನ ಸಂಸ್ಕಾರ ಮಾಡಬೇಕು, ಅಂದ್ರೆ ಅವ್ರ ದೋಷ ಪರಿಹಾರ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಪೂರ್ವಜಕರಿಂದ ಸರ್ಪದೋಷ ಬರುತ್ತೆ, ಅಂದ್ರೆ ಹಿರಿಕರಿಂದ. ಹೇಗೆ ಸರ್ಪದೋಷ ಬರುತ್ತೆ? ನಾಗ ಈಗ ಇರುವಂತಹ ಅವರು ಪೂರ್ವಜಕರು ವಾಸಿಸುವಂತಹ ಸ್ಥಳಗಳಲ್ಲಿ, ಜಮೀನುಗಳಲ್ಲಿ, ಅಥವಾ ಮನೆಯ ಆಸುಪಾಸಿನಲ್ಲಿ, ಅಥವಾ ಅವರು ಓಡಾಡೋ ಜಾಗದಲ್ಲಿ ನಾಗನ ಸ್ಥಾನಗಳಿರ್ತವೆ. ನಾಗನ ಸ್ಥಾನಗಳು, ನಾಗ ಓಡಾಡೋ ಜಾಗಗಳು, ಇವರ ಅನುಕೂಲಕ್ಕೋಸ್ಕರ ಆ ಜಾಗಗಳನ್ನ ಹೊಡೆದು ಬಿಡ್ತಾರೆ, ಅಥವಾ ಆ ಜಾಗಗಳನ್ನ ಬಂದಿ ಮಾಡ್ತಾರೆ, ಆ ಜಾಗಕ್ಕೇನೋ ತೊಂದರೆ ಕೊಡ್ತಾರೆ. ಅವಾಗಲೂ ಕೂಡ ಸರ್ಪದೋಷಕ್ಕೆ ಈಡಾಗ್ತಾರೆ. ಅವಾಗೂ ಸರ್ಪ ನರಳಾಟದ ಶಾಪ ನಿಮಗೆ ಬರುತ್ತೆ. ಅದು ಕೂಡ ಪೂರ್ವಜಕರಿಂದ ವಂಶಾವಳಿಯಾಗಿ ಅಂಟಿಕೊಳ್ಳುತ್ತೆ ನಾಗದೋಷ. ಅವಾಗ ಏನ್ ಮಾಡ್ತಾರೆ, ಈ ಜಮೀನುಗಳಲ್ಲಿ ಹುತ್ತ ಇದ್ರು ಹೊಡೆದಾಕಿರ್ತಾರೆ, ಕೆಲವೊಬ್ರು ಮನೆಯ ಆಸುಪಾಸು ಹುತ್ತಗಳಿದ್ರು ಹೊಡೆದಾಕ್ತಾರೆ, ನಾಗರ ಕಟ್ಟೆಗಳಿದ್ರು ಹೊಡೆದಾಕ್ತಾರೆ. ಇಂಥದ್ದೆಲ್ಲ ಮಾಡಿಕೊಂಡು ತನ್ನ ಚೌಕಟ್ಟಲ್ಲಿ ಬೇಕು ಜಾಗ ಅಂತ ಹೊಡೆದ್ಬಿಟ್ಟು ಅವ್ರಿಗೊಂದು ಸ್ಥಾನ ಇಲ್ದಿರೋ ಮಾಡಿದಾಗಲೂ ಕೂಡ ಸರ್ಪದೋಷಕ್ಕೆ, ಕಾಳಸರ್ಪದೋಷಕ್ಕೆ, ಗತಸರ್ಪದೋಷಕ್ಕೆ ಈಡಾಗ್ತಾರೆ ಕುಟುಂಬಸ್ಥರು. ಅವಾಗ ನಾಗ ಪ್ರತಿಷ್ಠೆಗಳನ್ನ ಮಾಡಬೇಕು. ಜಮೀನುಗಳಲ್ಲಿ ನಾಗ ಪ್ರತಿಷ್ಠಾಪನೆಗಳನ್ನ ಮಾಡಿಕೊಂಡು ಆ ದೋಷನ ಮುಕ್ತ ಮಾಡಬೇಕು. ಅಥವಾ ನಾಗರ ಕಟ್ಟೆಗಳನ್ನ ಕಟ್ಟಿ ಮೂಲವಾಗಿ ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ನಾಗ ಪ್ರತಿಷ್ಠೆ ಮಾಡಿ ಸರ್ಪದೋಷ, ಕಾಳಸರ್ಪದೋಷನ ಮುಕ್ತಿ ಮಾಡಿಕೊಂಡು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಮನೆ ಮಠ ಕುಟುಂಬ ಉದ್ಧಾರ ಆಗುತ್ತೆ. ಇನ್ನು ಈ ತಲತಲಾಂತರಗಳಿಂದ ಆನುವಂಶಿಕವಾಗಿ ಸರ್ಪದೋಷಕ್ಕೆ ಈಡಾಗಿರ್ತಾರೆ. ವಂಶಾವಳಿ 2, 3, 4, 5 ತಲೆಮಾರುಗಳಿಂದನೂ ಕೂಡ ಕೆಲವೊಬ್ರಿಗೆ ಸಂತಾನ ಆಗ್ತಿರಲ್ಲ, ಕೆಲವೊಬ್ರು ಮದುವೆ ಆಗ್ತಿರಲ್ಲ, ಒಬ್ರಿಗಾದ್ರೆ ಇನ್ನೊಬ್ರಿಗೆ ಆಗ್ತಾ ಇರಲ್ಲ. ಈ ರೀತಿಯಲ್ಲಿ ಸಮಸ್ಯೆಗಳು ಆಗ್ತಾನೆ ಇರ್ತದೆ. ಒಬ್ರಿಗೊಬ್ರು ಒಂದಕ್ಕೊಂದು ಬರ್ತಾನೆ ಇರ್ತದೆ. ಹೆಣ್ಣು ಮಕ್ಕಳಿಗೆ ಸಂತಾನ ಇರೋದಿಲ್ಲ, ಮನೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಾ ಇರೋದಿಲ್ಲ. 30, 40, 50 ವರ್ಷಗಳಾದ್ರೂ ಅದೇ ತರ ಬ್ರಹ್ಮಚಾರಿ ಕನ್ಯತ್ವ ಇಟ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ತಲತಲಾಂತರಗಳಿಂದ ಈ ಸರ್ಪದೋಷಕ್ಕೆ ಅಥವಾ ಈ ಆನುವಂಶಿಕ ಸರ್ಪದೋಷಕ್ಕೆ 3-4 ತಲೆಮಾರಿಗಳಿಂದ ಈಡಾದವರು ಆಶ್ಲೇಷ ಬಲಿ ಪೂಜೆಗಳನ್ನ ನೀವು ಮಾಡಿಸಬೇಕಾಗ್ತದೆ. ಆಶ್ಲೇಷ ಬಲಿ ಪೂಜೆಗಳು ಮಾಡಿದ ಕೂಡಲೇ ಇದಕ್ಕೆ ಸಾತ್ವಿಕವಾಗಿ ಪರಿಹಾರ ಸಿಗುತ್ತೆ, ಸರ್ಪ ಶಾಂತಿ ಆಗ್ತದೆ. ಮನುಷ್ಯನಿಂದಾದಂತಹ ಗಂಡಾಂತರಗಳಿಗೆ ಸರ್ಪ ಒಂದಲ್ಲ ಒಂದು ರೀತಿಯಲ್ಲಿ ಶಾಪಗ್ರಸ್ತವಾಗಿ ತೊಂದರೆ ಕೊಡ್ತಾರೆ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಸರ್ಪ ಆಹುತಿಗಳನ್ನ ಮಾಡಬೇಡಿ. ಬಹಳ ಎಚ್ಚರಿಕೆಯಿಂದ ಓಡಾಡಿ, ಎಚ್ಚರಿಕೆಯಿಂದೇರಿ. ಸರ್ಪಕ್ಕೆ ನಮಸ್ಕಾರ ಮಾಡಿದಷ್ಟು, ನಾಗನ ನಂಬಿದಷ್ಟು ಮನೆಯಲ್ಲಿ ಸಂತಾನ ಉತ್ಪತ್ತಿ ಆಗ್ತದೆ, ದೋಷಗಳಿಂದ ಮುಕ್ತಿರಾಗ್ತೀರಾ, ಭಾಗ್ಯ ಲಭಿಸುತ್ತೆ, ಕಂಕಣ ಪ್ರಾಪ್ತಿ ಬರುತ್ತೆ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸರ್ಪದೋಷನ ತುಳಿದಿದ್ರೆ, ಸರ್ಪನ ದಾಟಿದ್ರೆ, ಸರ್ಪಗಳ ಅನಾಹುತ ಮಾಡಿ ವೆಹಿಕಲ್ಗಳಲ್ಲಿ ಹತ್ತಿಸ್ಕೊಂಡು ಹೋಗಿದ್ರೆ ದಯವಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇಂತಹ ಸರಳ ಪರಿಹಾರಗಳನ್ನ ತಗೊಂಡು ಸರ್ಪದೋಷ, ಕಾಳಸರ್ಪದೋಷದಿಂದ, ಗತಸರ್ಪದೋಷದಿಂದ ಮುಕ್ತರಾಗಿ ವೀಕ್ಷಕರೇ. ಹಾಗೆ SR ಕನ್ನಡ TV ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಿಮಗೆ ಕಳಿಸ್ತಾನೆ ಇರ್ತೀವಿ. ಹಾಗೆ ಸರ್ಪದೋಷ, ಕಾಳಸರ್ಪದೋಷ, ಗತಸರ್ಪದೋಷಗಳಿಗೆ, ಹಾಗೆ ಸರ್ಪಶಾಂತಿಗಳಿಗೆ, ಆನುವಂಶಿಕ ಸರ್ಪ ತೊಂದರೆ ತಾಪತ್ರಗಳಿಗೆ ನೀವು ಪರಿಹಾರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ನೀವು ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನ ಸುಖಿನೋ